ಮೊದಲಿಗೆ ಹೂಕೋಸಲ್ಲಿ ಗೋಬಿ ಹೆಂಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಗೋಬಿಗೆ ಏನು ಬೇಕು, ಹೂಕೋಸು ಬೇಕು. ಫಸ್ಟು ಹೂಕೋಸು ತೊಗೊಳ್ಳಿ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ. ನೀರಿಟ್ಕೊಂಡು ಒಂದು 10 ನಿಮಿಷ ಕುದೀಲದು. ಹೂಕೋಸನ್ನ ಕ್ಲೀನ್ ಮಾಡ್ಕೊಳ್ಳಿ ನೀಟಾಗಿ. ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಬಿಡಿಸ್ಕೊಂಡು ಅದನ್ನು ಬಿಸಿ ನೀರಿಗೆ ಹಾಕಿ ಒಂಚೂರು ಉಪ್ಪು ಹಾಕಿ ತಟ್ಟೆ ಮುಚ್ಚಿಡಿ. ಅದಾದಮೇಲೆ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ಏನಂದರೆ ಒಂದು ಅಂತ ನಾನು ಹಾಕ್ಕೊಂಡಿದ್ದೀನಿ, ನಾನು ಕಣ್ಣು ಅಳ್ತೀನಿ. ಒಂದು ಸ್ವಲ್ಪ ಮೈದಾ ಹಾಕ್ಕೊಳ್ಳಿ, ಆಮೇಲೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದಕ್ಕೆ ರೆಡ್ ಚಿಲ್ಲಿ ಸ್ವಲ್ಪ ಎಷ್ಟು ನಿಮಗೆ ಖಾರ ಬೇಕು ಅಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳಿ. ಅದಾದಮೇಲೆ ಬಿಸಿಲಿ ನಾವೇನು ಇಟ್ಟಿದ್ವಿ ಅದನ್ನು ನೀರು ಹಾಕಿ ನೀರನ್ನೆಲ್ಲ ಬಸಿರಿ. ಫುಲ್ ಎಲ್ಲ ಬಸಿದ್ಮೇಲೆ ಅದು ಹಿಂಗಾಗತ್ತೆ. ಈಗ ಇದು ಕಲಸಿಟ್ಕೊಂಡಿರೋದಕ್ಕೆ ಅದೆಲ್ಲಷ್ಟೂ ಹಾಕಿಬಿಡಿ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಇಟ್ಕೊಳ್ಳಿ. ಒಂದು ಕಡೆ ಬಾಣಲೆಗೆ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡೋದಕ್ಕೆ ಹಾಕಿ. ತುಂಬ ಫ್ರೈ ಮಾಡಬೇಡಿ, ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಕರುಮ್ ಅಂತ ಅನ್ನಬೇಕು. ಫುಲ್ಲು ಈಗ ಉಪ್ಪಿಟ್ಟಿಗೆಲ್ಲ ಫ್ರೈ ಮಾಡ್ತೀವಲ್ಲ ಆ ಥರ ಮಾಡಬೇಡಿ. ಅದಕ್ಕೆ ಒಂಚೂರು ಉಪ್ಪು ಹಾಕಿ. ಈಗ ಇಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ. ಕಾದ್ಮೇಲೆ ಒಂದೊಂದು ಹಾಕಿಬಿಡಿ. ಅದನ್ನು ಕಲಸಿಟ್ಕೊಂಡಿರ್ತೀರಲ್ಲ ಅದನ್ನು ಬಿಟ್ಟು ಚೆನ್ನಾಗಿ ಕರೀರಿ. ಅದಾದಮೇಲೆ ಇಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಅದಕ್ಕೆ ರೆಡ್ ಚಿಲ್ಲಿ ಸಾಸು ಆಮೇಲೆ ಸೋಯಾ ಸಾಸು ಹಾಕ್ಕೊಳ್ಳಿ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ. ನಾನು ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ದಪ್ಪಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ದಪ್ಪಮೆಣ್ಸಿನ್ಕಾಯಿ ಇರಲಿಲ್ಲ ಅಂತ ಹಾಕ್ಕೊಂಡಿಲ್ಲ. ಬಟ್ ಚೆನ್ನಾಗಿರುತ್ತೆ ದಪ್ಪಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ. ಇದು ಕರಿತಾ ಇರೋದು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಕರೀರಿ. ಈ ಥರ ಫುಲ್ ಕರೆದು ಇದಕ್ಕೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಅದಾದಮೇಲೆ ಒಂದು ಬೌಲಿಗೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ. ಅದನ್ನು ಇದಕ್ಕೆ ಹಾಕಿ ಆವಾಗ ಎಲ್ಲದೂ ಮಿಕ್ಸ್ ಆಗುತ್ತೆ. ಗೋಬಿ ರೆಡಿ ಆಯಿತು. ಸಾಸ್ ಜೊತೆಗೆ ತಿನ್ಬೋದು.